ಜನವರಿ 2026ರಂದು ಕರ್ನಾಟಕ ರಾಜ್ಯದ ರಾಜಕೀಯ ಧ್ರುವೀಕರಣ ಆಗತೈತೆ ಅಂತೇಳಿ ಒಂದು ವರ್ಷದಿಂದ ಹೇಳ್ಕೊತ ಬಂದಿದ್ನಿ. ಆ ಭವಿಷ್ಯ ಈಗ ಜಾರಿಯಲ್ಲಿ ಬರಾಕತೈತಿ. ಆ ಭವಿಷ್ಯದ ನಾಯಕನಾರು ಈಗ ಕರ್ನಾಟಕ ರಾಜ್ಯದಲ್ಲಿ ಬರುವ 28ರಂದು ಚುನಾವಣೆಗಳು ಜರುಗ್ತಾವ್ರಿ. 2028ರಂದು ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಜರುಗ್ತಾವೆ. ಈಗ ಮೂರನೇ ಶಕ್ತಿ ತಯಾರಾಗುವ ಸಲುವಾಗಿ ನಾನು ಮುಂಚಿತನೇ ಹೇಳಿದ್ನಿ. ಈಗ ಮೂರನೇ ಶಕ್ತಿ ತಯಾರು ಮಾಡುವ ಸಲುವಾಗಿ ಇದೇ ಗುಲ್ಬರ್ಗಾದಿಂದ ಇನ್ನು ಕಹಳೆ ಊದುವ ಸಲುವಾಗಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷದ ಚಿಹ್ನೆ ಮತ್ತು ಪಕ್ಷದ ಬಾವುಟ ಇನ್ನು ಬಿಡುಗಡೆ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದ ಮತ್ತು ಇಡೀ ದೇಶವನ್ನು ನೋಡಿದಂಥ ಒಬ್ಬ ಅಲ್ಪಸಂಖ್ಯಾತ ನಾಯಕ, ಸರ್ವಧರ್ಮದ ನಾಯಕ CM ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವರು, ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು, MLCನೋ MLAನೋ ಎಲ್ಲ ರೀತಿಯ ಅಧಿಕಾರಗಳನ್ನು ಅನುಭವಿಸಿದಂಥ, ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಸಾವಿರಾರು ಕೋಟಿ ರೂಪಾಯಿಯ ಅನುದಾನಕ್ಕೆ ಸಹಿ ಮಾಡಿದಂಥ ದೇಶ ಕಂಡ ಅಪರೂಪದ ಜಾತ್ಯತೀತ ನಾಯಕ ಇವತ್ತು ಅಖಾಡಕ್ಕೆ ಇಳಿದಾರ. ಅಂದ್ರೆ ಇನ್ನು ಕರ್ನಾಟಕ ಕಾಂಗ್ರೆಸ್ ಗಡಗಡ ನಡಗತೈತಿ. ಹತ್ರದ ಅಂಕಿಅಂಶ ತಗೊಂಡು ಬಂದೇನಿ. ಇನ್ನು CM ಇಬ್ರಾಹಿಂದ ಅಜೆಂಡಾ ಏನು? CM ಇಬ್ರಾಹಿಂ ಎಲ್ಲಾದರೂ ಮೂರನೇ ಫ್ರಂಟ್ ತೆಗೆದುಕೊಂಡು ಅಖಾಡಕ್ಕೆ ಇಳಿದು ಅಭ್ಯರ್ಥಿಗಳನ್ನು ನಾಮಿನೇಷನ್ ಹಾಕಿದ್ರಂದ್ರೆ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದವರು ಇದೇ ಮೂರನೇ ಫ್ರಂಟ್ಗೆ ಬೆಂಬಲಿಸಿದರೆ 10ರಿಂದ 15 ಸಾವಿರ ಮತಗಳ ತೆಗೆದುಕೊಂಡ್ರೆ 80ರಿಂದ 90 ಶಾಸಕರು ಕಾಂಗ್ರೆಸ್ದಿಂದ ಡಮಾರ್ ಆಗ್ತಾರೆ. ಅವ್ರು ಯಾರು? ಒಂದು ಶಾಂಪಲ್ ಹೇಳ್ತೀನಿ. 21 ಶಾಸಕರದ್ದು 21 ಶಾಸಕರು ಆರಿಸಿ ಬಂದಾರಿ ಕರ್ನಾಟಕದಿಂದ. 3,000, 2,000, 2,500, ಈ 200, 150 ಒಳಗದಾರ. ಅವ್ರ ಹೆಸರುಗಳು ಹೇಳ್ತೀನಿ, ಇವತ್ತು ಬಿಡುಗಡೆ ಮಾಡ್ತೀನಿ. ಅಲ್ಲಿ ಎಲ್ಲಾದರೂ 30 ಮೂರನೇ ಫ್ರಂಟ್ ನಿಂತು 30% ಮತಗಳು ಬಂದು ಅಂದ್ರೆ ಇನ್ನು ಕಾಂಗ್ರೆಸ್ಗೆ ಗತಿ ಇಲ್ಲ. 28ಕ್ಕೆ ಮತ್ತೆ ಇಲ್ಲಿ ಯಾವ ಬಾವುಟ ಹಾರ್ತೈತಿ ಅದು CM ಇಬ್ರಾಹಿಮನ ಕೈಯಲ್ಲಿ ಐತಿ ಕಾಂಗ್ರೆಸ್ಸದ ಭವಿಷ್ಯ. ಕರ್ನಾಟಕ ರಾಜ್ಯ ಭಾಳ ವಿಚಾರ ಮಾಡಕತ್ತಿರಬೇಕು. 28ಕ್ಕೆ ಮತ್ತೆ ಕಾಂಗ್ರೆಸ್ ಬರ್ತೈತಿ. ಭಾರತೀಯ ಜನತಾ ಪಕ್ಷದವರು ಈಗ ನಾವೇ ಮತ್ತೆ ಅಧಿಕಾರ ರಚನೆ ಮಾಡ್ತೀವಿ. ಎಲ್ಲಾದರೂ DK ಶಿವಕುಮಾರ್ 50 ಶಾಸಕರನ್ನು ತೆಗೆದುಕೊಂಡು ಬಂದರೆ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಂಚ್ಕೋತೀವಿ. ಆದರೆ ಕಾಲ ಬದಲಾಗತೈತಿ. ಭಾರತೀಯ ಜನತಾ ಪಕ್ಷದವರ ಕನಸು ನನಸಾಗಬಹುದು? ಕ್ವಶನ್ ಮಾರ್ಕ್. ಕಾಂಗ್ರೆಸ್ ಛಿದ್ರ ಆಗುವುದು ಅದು ಕ್ವಶನ್ ಮಾರ್ಕ್. ಇದು ಸಿದ್ದರಾಮಯ್ಯನ ಕೈಯಲ್ಲಿ ಐತಿ ಕಾಂಗ್ರೆಸ್ಸದ ಭವಿಷ್ಯ. ಇನ್ನು 21 ಶಾಸಕರು ಎಷ್ಟು ಮತಗಳ ಅಂತರದಿಂದ ಆರಿಸಿ ಬಂದಾರ ಕಳೆದ 2023ರ ಚುನಾವಣೆಯಲ್ಲಿ ಬಹಳಷ್ಟು ಕೂಲಂಕುಷವಾಗಿ ನೋಡಬೇಕು. ಈ ವಿಡಿಯೋ ಇವತ್ತಿನ ಬಹಳ ಚಿತ್ರಣ ಬಹಳ ಬದಲಾಗತೈತಿ. ಸಂಕ್ರಾಂತಿಗೆ ಬದಲಾಗೈತಿ ಕರ್ನಾಟಕದ ರಾಜಕಾರಣ ಮತ್ತು ಇದು ಕಾಲಜ್ಞಾನದ ಭವಿಷ್ಯ, ಕಡಕ ಜವಾರಿ ಭವಿಷ್ಯ. ಒಂದು ಸುದ್ದಿ ತಂದಾನ ಜವಾರಿ ಕಾಕ, ಇವತ್ತು ನೀವು ನೋಡಲೇಬೇಕು. ಆ ಸುದ್ದಿ ನೋಡಿದ ತಕ್ಷಣ ಇನ್ನು 3,000 ಒಳಗಿನ ಶಾಸಕರು ಡಮಾರ್ ಅಂತಾರೆ. 10,000ದಿಂದ ಆರಿಸಿ ಬಂದವರು 50 ಮಂದಿ. ಈಗ 21 ಮಂದಿದ ಲಿಸ್ಟ್ ಬಿಡುಗಡೆ ಮಾಡ್ತೀನಿ. 50 ಮಂದಿದ ಆಮೇಲೆ ಬಿಡ್ತೀನಿ. 80 ಮಂದಿದ ಆಮೇಲೆ ಬಿಡ್ತೀನಿ. ಅವರು 25-30 ಸಾವಿರದಿಂದ ಅದಾರ. ಅವರು ಗೆಲ್ಲಬಹುದು. ಈಗ ಇರುವ 3,000 ಒಳಗಡೆ ಇರುವವರಿಗೆ ಈಗ ಸೋಲಿನ ಭೀತಿ. ಥರ್ಡ್ ಫ್ರಂಟ್ ನಿತ್ತಂದ್ರೆ CM ಇಬ್ರಾಹಿಂ ಅಖಾಡಕ್ಕೆ ಇಳಿಸಿದ್ರಂದ್ರೆ CM ಇಬ್ರಾಹಿಂ ಯಾರಿಗೆ ನಿಲ್ಲಿಸೋರು? ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ವರ್ಗದವರನ್ನ ಆಯಾ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಮತಗಳ ವಿಭಜನೆ ಆಗತಾವ. 3-5 ಸಾವಿರ ಅವರು ಮತ ತೆಗೆದುಕೊಂಡ್ರೆ ಈ 21 ಜನ ಡಮಾರ್ ಅಂತಾರ. ಅವ್ರು ಯಾರು? ಇವತ್ತು ಹೇಳ್ತೀನಿ ಕೇಳ್ರಿ. ಮೊಟ್ಟ ಮೊದಲನೆಯದಾಗಿ ಗಾಂಧಿನಗರ ದಿನೇಶ್ ಗುಂಡೂರಾವ್ ಆರಿಸಿ ಬಂದಿದ್ದು 105 ಮತಗಳ ಅಂತರದಿಂದ ಕೇವಲ. ಎರಡನೇದು ಮೂಡಿಗೆರೆ ನಯನ ಮೋಟಮ್ಮ 722, ಶೃಂಗೇರಿ ರಾಜೇಗೌಡ 201, ಮಾಲೂರು ನಂಜೇಗೌಡ 248, ಜಗಳೂರು ದೇವೇಂದ್ರ 874, ಮಂಡ್ಯ ರವಿಕುಮಾರ್ 2019, ಭದ್ರಾವತಿ ಸಂಗಮೇಶ್ 2705, ಕಾರವಾರ ಸತೀಶ್ ಶೈಲ್ 2138,
ಕಲಬುರಗಿ ಉತ್ತರ ಖನೀಜ್ ಫಾತಿಮಾ 2712, ಬೈಲುಂಗಲ ಕೌಜಲ್ಗಿ ಮಹಾಂತೇಶ್ 2778, ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ 2993, ಬಂಗಾರಪೇಟೆ ನಾರಾಯಣಸ್ವಾಮಿ 4711, ದೇವನಹಳ್ಳಿ ಮುನಿಯಪ್ಪ 4631, ನಾಗಮಂಗಲ ಚಲುವರಾಯಸ್ವಾಮಿ 4414, ಪುತ್ತೂರು ಅಶೋಕ್ ರೈ 4149, ಮಡಿಕೇರಿ ಮಂಥನಗೌಡ 4413, ವಿರಾಜಪೇಟ್ ಪಣ್ಣಣ್ಣ 4291, ಚಾಮರಾಜನಗರ ಹರೀಶ್ ಗೌಡ 4094, ಬೆಳಗಾವಿ ಉತ್ತರ ಆಸಿಫ್ ಸೇಠ್ 4231, ಅಫ್ಜಲ್ಪುರ್ ಎಂ.ವೈ. ಪಾಟೀಲ್ 4994, ಹಳಿಯಾಳ ಆರ್.ವಿ. ದೇಶಪಾಂಡೆ 3623, 21 ಶಾಸಕರು 4000ದಿಂದ 5000 ಒಳಗದಾರ. ಇನ್ನು 50 ಮಂದಿ ಅವರು 9000 10,000 ಒಳಗದಾರ ರೀ. ಆ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಈಗ 21 ಶಾಸಕರು 3ನೇ ಫ್ರಂಟ್ CM ಇಬ್ರಾಹಿಂದು ಎಲ್ಲಾದರೂ ನಿಂತರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಗಡಗಡ. ಅಲ್ಪಸಂಖ್ಯಾತರು ಓಡ್ ತಗೋತಾರೆ, ಹಿಂದುಳಿದ ವರ್ಗದ ಓಡ್ ತಗೋತಾರೆ, ದಲಿತರು ಓಡ್ ತಗೋತಾರೆ. ವಚನ ಸಾಹಿತ್ಯದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಅನುಭವಿ ರಾಜಕಾರಣಿ CM ಇಬ್ರಾಹಿಂ ಮಾತಾಡಾಕ ನಿತ್ತಂದ್ರೆ ವೇದಿಕೆದಾಗ ಸೂಜಿ ಬಿದ್ರೆ ಸಪ್ಪಳಾಕೈತಿ, ನಗೆಗಡಲ ತೇಲತೈತಿ. ನಗತೀರಿ ಅಷ್ಟ, ಸೀರಿಯಸ್ಸು ಅಷ್ಟ ತಗೋತೀರಿ, ಗಂಭೀರತೆಯೂ ತಗೋತೀರಿ. ಇದು ಇವತ್ತಿನ ಚಿತ್ರಣ. ನಾನು ನಿಮಗೆ ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕಾಂಗ್ರೆಸ್ ಬರುವುದು ನಿಶ್ಚಿತ ಅಲ್ಲ. ಭಾರತೀಯ ಜನತಾ ಪಕ್ಷ ಎಲ್ಲಾದರೂ CM ಇಬ್ರಾಹಿಂ ಭವಿಷ್ಯದ ಪ್ರಕಾರ 21 ಪಟ್ಟಿ ಬಿಡುಗಡೆ ಮಾಡೀನಿ. ಈ 21 ಸ್ಥಳದಲ್ಲಿ ಎಲ್ಲಾದರೂ 3ನೇ ಶಕ್ತಿ ಕ್ಯಾಂಡಿಡೇಟ್ ಹಾಕಿದ್ರೆ 21 ಶಾಸಕರ ಭವಿಷ್ಯ ಡೋಲಾಯಮಾನ. ನಾನು ಅನೇಕ ಶಾಸಕರಿಗೆ ಚಳಿಗಾಲ ಅಧಿವೇಶನದಲ್ಲಿ ಹೇಳಿದ್ದೀನಿ, 2.5 ವರ್ಷದಾಗ ಭಾಳ ಚಲೋ ಕೆಲಸ ಮಾಡಾಕತ್ತಿಲ್ಲ, ಇನ್ನು ಉಳಿದಿದ್ದು 2.5 ವರ್ಷ ಕಚ್ಚಾಟ ಬಿಡ್ರಿ, ಅಭಿವೃದ್ಧಿ ಮಾಡ್ರಿ, ಅನುದಾನ ತೊಗೊಂಬರ್ರಿ. ಅನುದಾನ ತೊಗೊಂಬ ಅಂತಿ ಕಾಕ, ಅನುದಾನ ಇಲ್ಲ, ಎಲ್ಲ ಗ್ಯಾರಂಟಿಗೆ ಹೊಂಟೈತಿ. 60,000 ಕೋಟಿ ರೂಪಾಯಿ. ಇನ್ನು 2,000 ಹೆಣ್ಮಕ್ಳದು ಬರವಲ್ಲು ರೀ. ಬಸ್ನಾಗ ನೋಡ್ರಿ ಗಂಡಸರಿಗೆ ಜಾಗ ಇಲ್ಲ. ಎಲ್ಲ ಹೆಣ್ಮಕ್ಳನ್ನ ರೇಷನ್ದಾಗ ನೋಡಿದ್ರೆ ನಂಬರ್ ಐಸ್ ತೊಗೊಳಕತ್ತಾರ. ಎಲ್ಲಿ ಎಲ್ಲ ಗ್ಯಾರಂಟಿ, ಆ ವಿದ್ಯಾಸಿರಿ ಯೋಜನೆ, ಹಾಸ್ಟೆಲ್ ಗ್ಯಾರಂಟಿ ಇವೆಲ್ಲ ಹೇಳಿದ್ರಿ, ಅವು ಬರ್ತಾ ಇಲ್ಲ. ಈ ಯೋಜನೆಗಳು ವಿಫಲ ಆಗ್ಯಾವ. ಸಿದ್ದರಾಮಯ್ಯ ಈಗ ಸರ್ಕಾರ ಗಡಗಡ, DK ಶಿವಕುಮಾರ್ ಎಲ್ಲಾದರೂ 50 ಮಂದಿನ ತೊಗೊಂಡು ಆ ಕಡೆ ಹೋದ್ರೆ 2.5 ಲಕ್ಷ ಗ್ಯಾರಂಟಿ ಹಣ ಭಾರತೀಯ ಜನತಾ ಪಕ್ಷ ಸಮ್ಮಿಶ್ರ ಸರ್ಕಾರದಲ್ಲಿ ಬರ್ತೈತಿ. ಆ 2.5 ಲಕ್ಷದಿಂದ ಎಲ್ಲ ಶಾಸಕರಿಗೆ 500 ಕೋಟಿ ರೂಪಾಯಿ ಹಂಚಿದ್ರು ಸಹಿತ ಎಲ್ಲ ಅನುದಾನ ಒಳ್ಳೆಯ ಬಳಕೆ ಆಗತೈತಿ, ಸದಬಳಕೆ ಆಗತೈತಿ. ಕ್ಷೇತ್ರದ ಜನ ಮತ್ತೆ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಕೊಟ್ಟಿತ್ತು ಗ್ಯಾರಂಟಿ. ಈಗ ಸಮ್ಮಿಶ್ರ ಸರ್ಕಾರ ಬಂತಂದರೆ ಅದು ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಬಂತಂದರೆ ಅಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಉಳಿಯುವುದಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಆಟೋಮೆಟಿಕ್ ಅಬಾಲೇಷನ್ ಆಗ್ತೈತಿ. ಈಗ ದೆಹಲಿಯಲ್ಲಿ ನಡೀತು ಹೋಡ್ ಚೋರ್ ಗದ್ದಿ ಚೋರ್. ಅದರಲ್ಲಿ DK ಶಿವಕುಮಾರ್ ಅಭಿಮಾನಿಗಳು DK ಶಿವಕುಮಾರ್ ಮುಖ್ಯಮಂತ್ರಿ ಅಂದರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದರು, ಕ್ರಿಯೆಗೆ ಪ್ರತಿಕ್ರಿಯೆ ಘೋಷಣೆಗಳಾದರು. ಆದರೆ ಇಲ್ಲಿ ಸಿದ್ದರಾಮಯ್ಯನ ಮತ್ತು DK ಶಿವಕುಮಾರನ್ನ ಕಾಯಂ ಮನೆಗೆ ಕುಂಡಿಸುವಂಥ ಚಕ್ಕಿ ತೊಗೊಂಡು ಬೆನ್ನ ಹಚ್ಚಾರ ಬೀಸುಗಿರಣಿ, ಅದೇ CM ಇಬ್ರಾಹಿಂ ಅಂದ್ರೂ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದೊಂದು ಕ್ಷೇತ್ರದಲ್ಲಿ 10-20 ಸಾವಿರ ಅಭಿಮಾನಿಗಳದಾರ. ಪ್ರತಿಯೊಂದು ನೀವು ಅವರ ಭಾಷಣಗಳನ್ನು ಕೇಳ್ರಿ, ಫಂಕ್ಷನ್ಗಳನ್ನು ನೀಡ್ರಿ. ಈಗ ಅವತ್ತು ಅಹಿಂದ ತಂದು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದಂಥ ಈ CM ಇಬ್ರಾಹಿಂಗೊಂದು ಶಕ್ತಿ ಐತಿ. CM ಇಬ್ರಾಹಿಂ ತನ್ನ ತಾಕತ್ತು ತೋರಿಸ್ತಾನ್. CM ಇಬ್ರಾಹಿಮನ ಹಿಂದೆ ಈಗ ಕಲಬುರಗಿ ಸಜ್ಜಾದೆ, ನಸೀನ್, ಗುಲ್ಬರ್ಗ ಪವಿತ್ರ ಸೂಫಿ ಸಂತರ ಸ್ಥಳ. ಆ ಸ್ಥಳದಿಂದ ಇನ್ನು ಸೂಫಿ ಸಂತರ ನಾಡು, ಅನ್ನ ಬಸವಣ್ಣರ ನಾಡು, ಸಜ್ಜಾದೆ ಸೂಫಿ ಸಂತರು, ಖಾಜಾ ಬಂದೇ ನವಾಜ್ ನಾಡಿನಿಂದ ಈಗ ಕೂಗು ಪ್ರಾರಂಭ ಆಗೋದ್ರಿ. ಅಂದ್ರೆ ಇನ್ನು ಬೀದರ್ ಕಿ ಆವಾಜ್ ಚಾಮರಾಜ್ ಪೇಟ್ಗೂ ಪਹੁಂಚುಂಗಿ. ಅಲ್ಲಿಯ ಕೂಗು ಚಾಮರಾಜ್ ನಗರಕ್ಕೆ ತನಕ ಹೋಗ್ತೈತಿ. ಚಾಮರಾಜಪೇಟ ಅಲ್ಲ, ಚಾಮರಾಜಪೇಟದ ಶಾಸಕ 50,000 ಲೀಡ್ಲೆ ಬರ್ತಾನೆ. ಅವನು ಸೋಲ್ಸಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಅವನು ಶಕ್ತಿಯುತವಾದ ದಾನ ಧರ್ಮ ಮಾಡುವಂಥ ಅಜಾತ ಶತ್ರು ಆ ಶಾಸಕ. ಚಾಮರಾಜನಗರವರೆಗೆ ಹೋಗ್ತೈತಿ ಈ ಕೂಗು.
ಚಾಮರಾಜನಗರವರೆಗೆ ಹೋತಂದ್ರೆ ಇದು 21 ಮಂದಿದ ಪಟ್ಟಿ ಬಿಡುಗಡೆ ಮಾಡೀನಿ. 5,000 ಒಳಗದಾರ. 10,000 ಒಳಗಿದ್ದದ್ದ 51 ಜನರದ ಪಟ್ಟಿ ಬಿಡುಗಡೆ ಮಾಡಿದರೆ CM ಇಬ್ರಾಹಿಂ 3ನೇ ಫ್ರಂಟ್ ನಿತ್ತಂದ್ರೆ 15-20,000 ಓಟ್ ತಗೋತಾರ. ಆಮೇಲೆ 80 ಶಾಸಕರ ಔಟ್, 80 ಶಾಸಕರು ಇನ್. ಬೈ ಚಾನ್ಸ್ ಎಲ್ಲಾದರೂ CM ಇಬ್ರಾಹಿಮಿನ ಮೇಲೆ ಭಕ್ತಿ ಪ್ರೀತಿ ಇಟ್ಟು 10-20 ಶಾಸಕರು ಬೈ ಚಾನ್ಸ್ ಆರಿಸಿ ಬಂದರೆ ನಿರ್ಣಾಯಕ ಮಾತ್ರ CM ಇಬ್ರಾಹಿಂ 28ಕ್ಕೆ ಆಗತಾರ. ಬರಲಿಲ್ಲ ಅಂದ್ರೂ ಕಾಂಗ್ರೆಸ್ ಸರ್ವನಾಶ ಆಕೈತಿ. ಇದು ಇವತ್ತಿನ ವಿಶೇಷ ಭವಿಷ್ಯ ಹೇಳಾಕತ್ತೀನಿ. ಹಂಗಾದ್ರೆ ಈಗ CM ಇಬ್ರಾಹಿಂ ಮಾಡುತ್ತಿರುವ ಕಾರ್ಯಕ್ರಮಗಳೇನು ಅದು ನಿಮಗೆ ಕುತೂಹಲ ಆಗ್ತಿರ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾಸ್ವಾಮಿನ ವೇದಿಕೆಗೆ ತೊಗೊಂಬರೋರಿ. ಆ ಮಹಾಸ್ವಾಮಿಗಳು ತತ್ವ ಸಿದ್ಧಾಂತದಂತೆ ಬೀದರ್ದಿಂದ ಚಾಮರಾಜನಗರವರೆಗೆ ಇನ್ನು ಪ್ರಾರಂಭ ಆಗೋದು ಇವ್ರ ಕಹಳೆ. ಬೀದರ್ದಿಂದ ಶಂಕಾ ಹೋಗಿದ್ರೆ ಚಾಮರಾಜನಗರ ತನಕ ಕೇಳೋದಿನ್ನು. ಈ ಮಹಾಸ್ವಾಮಿಗಳು ಸೂಫಿ ಸಂತರು, ಶರಣರು, ಸರ್ವಧರ್ಮದ ನಾಯಕರನ್ನು ಅಕ್ಕಪಕ್ಕದಲ್ಲಿ ಕುಂಡಿಸಿ ದಲಿತ ನಾಯಕರನ್ನು, ಹಿಂದುಳಿದ ನಾಯಕರನ್ನು, ಅಲ್ಪಸಂಖ್ಯಾತರ ನಾಯಕರನ್ನು ಒಂದು ವೇದಿಕೆ ಮೇಲೆ ಕೂಡಿಸಿ ಈಗ ಗುಲ್ಬರ್ಗ, ಕಲಬುರಗಿ, ಬೀದರ್ದಿಂದ ಸ್ಟಾರ್ಟ್ ಆಗೋದು ಇದು ಯಾತ್ರೆ. ಇನ್ನು ಕರ್ನಾಟಕ ಕಾಂಗ್ರೆಸ್ ಗಡಗಡ ದಕ್ಷಿಣ ಭಾರತದಲ್ಲಿ ಇರುವಂಥ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ಸನ್ನು ಕಳ್ಕೋಬೇಕಾಕೈತಿ. ಇನ್ನು ಈ ಶಾಸಕರು ಹೆಂಗೆ ಎಚ್ಚರ ವಹಿಸ್ತಾರ ಇನ್ನು ಕಾದು ನೋಡಬೇಕು. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಈ ಶಾಸಕರದ ಭವಿಷ್ಯ ಹೇಳೀನಿ. 104ರಿಂದ 4,000 ಒಳಗದಾರ. ಒಬ್ಬ 4,994 ಅಂದ್ರೆ 5,000 ಒಳಗದಾನ. ಹಂಗಾದ್ರೆ 10,000 ಪಟ್ಟಿ ಬಿಡುಗಡೆ ಸಲುವಾಗಿ ನೀವು ಕುತೂಹಲದಿಂದ ಕಾಯ್ತಿರಬೇಕು. 51 ಜನರ ಪಟ್ಟಿ ಚಳಿಗಾಲ ಅಧಿವೇಶನ ಐತಿ. ಆ ಅಧಿವೇಶನದಲ್ಲಿ ನನ್ನ ಭಾಗವಹಿಸಿದ ನಂತರ ಬಿಡುಗಡೆ ಮಾಡ್ತೀನಿ. ಕಾಕೋತು ಕೂಡ್ರಿ, ಅನಿಸಿಕೆಗಳನ್ನ ಹಾಕಿರಿ. ಹಂಗಾದ್ರೆ ಮತ್ತೊಂದು ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. मोदी को नहीं डरे, उसके बाप को नहीं डरे, क्या डरेंगे? हम बोले हमेशा को NRC ला, CRC ला बोले हमेशा NRC बाबा का नाम है क्या पूछ रहे? खबरस्तान को 800 साल पहले हमारे दादा सो कैसे तुझे दिखाते, तेरे बाप का बाप कहां सोया तुझे नहीं मालूम, हमें दिखाते 800 साल से हमारे लोग कहां सोई करने का तारीख है. इन्ना नुरीदकुम इन्ना नुखरिजकुम तारतन उखरा. इसी मिट्टी से तुम्हें पैदा किए हैं, इसी मिट्टी में तुम्हें पहुंचाएंगे, इसी मिट्टी से तुम्हें उठेंगे. मातृभूमि ये हमारी है, इसलिए हम इस मिट्टी के अंदर जा रहे हैं. इसी माँ के पेट से खबर से हम उठ के खड़ेंगे आखिरत के वक्त. तो ये जज्बा ईमान रखने वाले हैं. मैं हमेशा तू किराएदार है, मकानदार नहीं है. 5 साल का है तू, क्या कि तू मिशना रखले को जीत को आया. बच्चे जो है टेस्ट ट्यूब पे में तुम्हें डायरेक्ट बच्चे बनने वाले न रहे, ट्यूब के अंदर उतारने को बच्चे बनने वाले तुम्हें. हमें डायरेक्ट बच्चे बनाने वाले रहे. हमारा खुदा जनने वाला नहीं, जनवाने वाला है. उस खुदा को मानने वाले हैं हम लोग. तो इसलिए आप तमाम लोग गुलबर्गा की तारीख के अंदर बंदे नवाज की सरजमीन, यहां से पहली बार एक मुसलमान जाना, बीदर से एक दलित जाना, ये रायचूर से एक वाल्मीकि समाज, नायक समाज का जाना, ये काम जो है मेरे सदारत में मैं किया हूं. आज भी इसलिए मैंने बोला हनुमगौड़ा को यादगीर का MLA नहीं तो गुलबर्गा के अंदर मिनिस्टर बनकर आना, वो हमें देखना हो. वो दिन देखते हैं कि मेरी जबान से कभी बात झूठ नहीं होती, क्योंकि तो मुझे फिक्र ही नहीं है. मुल्क अल्लाह साया रसूलुल्लाह का दिया, उसका भी भला, नहीं दिया उसका भी भला. हमें जो है कोई सट्टे का नंबर भी उन्हीं के ऊपर लेते. चली तो चले, नहीं तो मोहम्मद अली चला है कहने का भटवाल नहीं, क्या भी नहीं. तो इसलिए आज इस देश का नौजवान, इस देश के बुजुर्ग तमाम एकजुट होकर जो है इस कॉन्फ्रेंस के अंदर साथ दे. और MLA सीटा कांग्रेस अपनी जगह रहे,
बीजेपी अपनी जगह रहे, ये दो को भी देख डाली तुम्हें। एक बार हमला देखो, सिर्फ 5 साल, 10 साल भी नहीं पूछते, 5 साल काम नहीं करे, फिर तुम्हारे सामने मुंह दिखाते नहीं हमें। क्यों? शर्म और हया है हमला। बीजेपी वाले कांग्रेस वालों को इतना बोलते, शैतान को देखो रे, उन्हें गलती काम करे तो सामने आ रहा शर्म रहा, तुम्हें उससे भी खराब शर्म, खराब काम कर रही, फिर भी आपको सामने तुम्हारी सूरत दिखा रही। तो आज मैं आप तमाम से यही दरखास्त करता हूं कि पूरा साथ दे। मारचंद्र मुनियप्पा, आरपीआई के रईत संघा, मोहन राज, पूरे वाल्मीकि समाज, अब मुझे यकीन हुआ हैदराबाद कर्नाटक में कांग्रेस बीजेपी से ज्यादा एमएलए सीटा हमें जीत को दिखाते हैं इंशाअल्लाह। मुझे यकीन है, खाली दलित मुस्लिम मिले तो बस है, यहाँ पर वो मेजॉरिटी है कि तो जनने का हिनू ज्यादा। और हमारे घर में बैठा बच्चे कहते हैं, बोलते नहीं, नजर होता माटी मिला मुझको। वोटर लिस्ट बराबर लिखा डाले, अब भी हमारा नंबर ಜಾಸ್ತಿ ಶಾತ लिखाते नम्मल ಹೇಳಲ್ಲ ಹೆಣ್ಮಕ್ಳು ಎಷ್ಟು ಮಕ್ಕಳು ಅಂದ್ರೆ ಮುಂಡಮ್ಮನ ಕಂಡತ್ ಬಿಡುತ್ತೆ, ಯಾಕೆ ಹೇಳ್ತೀವಿ ಬಿಡುತ್ತಲಾಗ. ಸೊ ಹಾಗಾಗಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮಕ್ಕಳು ಮಾಡೋ ಶಕ್ತಿ, ಯಾಕಂದ್ರೆ ಒರಿಜಿನಲ್ ಜೀನ್ ಇದು, ಇಂಡಿಯಾದ ಒರಿಜಿನಲ್ ಜೀನು. ನಮ್ಮ ಮಕ್ಕಳು, ನಮ್ಮ ತಾಯಂದಿರು 10 ಹಡಿದ್ರು ಸೊಂಟ ನೋವು ಬರಂಗಿಲ್ಲ. ಮತ್ತೇನಂದ್ರೆ ಹಡದಿದ್ ಮಾರನೇ ದಿವಸ ಹೊಲಕ್ಕೆ ಹೋಗ್ತಾಳೆ ಕೆಲಸಕ್ಕೆ, ಆ ಶಕ್ತಿ ನನ್ನ ತಾಯಿ, ನನ್ನ ತಂಗಿ ಪಡೆದಿದ್ದಾಳ. ಆ ಒರಿಜಿನಲ್ ಜೀನಲ್ಲಿ ಇವತ್ತಿನ ದಿವಸದ. ಆದ್ರಿಂದ ಇವತ್ತು ತಾವೆಲ್ಲರೂ ಏನ್ ಮುಖಂಡರುಗಳು ಬಂದಿದ್ದೀರಿ, ನಿಮಗೆಷ್ಟು ನಾನು ಧನ್ಯವಾದ ಹೇಳಿದ್ರು ಕಡಿಮೆ. ಇದು ನಾವು ನಮಗಾಗಿ ಮಾಡ್ತಾ ಇಲ್ಲ, ಇಲ್ಲಿರೋರಿಗಾಗಿ ನಾವು ಯಾರು ಮಾಡ್ತಾ ಇಲ್ಲ. ಇವತ್ತು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಸಮಾಜಕ್ಕಾಗಿ ಮಾಡ್ತಾ ಇದ್ದೀವಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಕ್ತ ಭಂಡಾರಿ ಬಸವಣ್ಣವ್ರು ಹೇಳಿದ್ರು, ಅವನಾರವ ಎನಿಸಿದರಯ್ಯ, ಅವ ನಮ್ಮವ ಇವ ನಮ್ಮವ ಎನಿಸಯ್ಯ ಅಂತೇಳಿ. ಹಾಗಾಗಿ ನೀವು ನಮ್ಮವರು. ಈ ಜನಾಂಗಕ್ಕೆ ಇದೇ ನಮ್ಮ ನೈವೇದ್ಯ. ನಮಾಜಿ ಮಾಡಿದರೆ, ಪೂಜೆ ಮಾಡಿದರೆ ಸ್ವರ್ಗ ಸಿಗತ್ತೆ ಇಲ್ಲ, ಸೇವೆ ಮಾಡಿದರೆ ಸ್ವರ್ಗ ಸಿಗತ್ತೆ. ಬಸವಣ್ಣ ಹೇಳ್ತಾನೆ, ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು, ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು, ನಿಜ ನಾಗರ ಕಂಡರೆ ಕೊಲ್ಲೆಂಬುವರು. ಈಯನ್ನು ಹುಚ್ಚ ಶರಣರಿಗೆ ಏನೆಂದು ಕರೆಯಲು ಕೂಡಲ ಸಂಗಮ ದೇವ. ತಿನ್ಲೇ ಇರ್ದರೋ ಲಿಂಗಕ್ಕೆ ನೈವೇದ್ಯ ಮಾಡೋದು ಬೇಡ. ತಿನ್ಲಾರ್ದೆ ಇರ್ತಕ್ಕಂಥ, ಹಸ್ತಿರ್ತಕ್ಕಂಥ ಬಡವ ಇದ್ದಾನೆ, ಅವನಿಗೆ ಮಾಡಿ. ಇವತ್ತು ದಲಿತರ ಕೇರಿ ನೀವೇನ್ ಕರಿತೀರಿ, ಅದೇ ಸತ್ಪುರುಷರ ದಾರಿ. ನೀವು ಕಾಶಿ ವನವಾಸಕ್ಕೆ ಹೋಗೋ ಬದಲು 4 ಸಲ ದಲಿತರ ಕೇರಿಯಲ್ಲಿ ನಡೆದಾಡ್ಬಿಡು, ನಿನ್ನ ಜೀವನ ಪುಣ್ಯ ಪಾವನವಾಗತ್ತೆ. ಕಾರಣ ಅವನು ಶ್ರಮಪಟ್ಟು ದುಡಿತಾ ಇದ್ದಾನೆ, ರಕ್ತವನ್ನ ಬೇವರು ಮಾಡಿ ಸುರಿಸಿ ಹಲಾಲ್ ಕಮಾಯಿ ಅಂತ ತಿಂತದಾನೆ, ಕಷ್ಟಪಟ್ಟು ದುಡಿದವನು ತಿಂತದಾನೆ. ಆದ್ರಿಂದ ಇವತ್ತು ಇಸ್ಲಾಂ ಧರ್ಮ ಹೇಳುತ್ತೆ, जिसकी रोजी में हलाल नहीं उसकी दुआ कबूलियत नहीं. हम ना महालों की फिक्र नहीं है बाबा, हमारे खबर की फिक्र है. वही है हमारा ताजमहल, वही है हमारी सब कुछ चीज. हमारी लड़ाई वो खबर हमारी अच्छी हो, आखिरत अच्छी हो. अगर आखिरत खबर अच्छी होना है तो इंसानियत की खिदमत करो, नमाज पढ़ो जन्नत मिलेगी, खिदमत करो तो खुदा मिलेगा. अगर खुदा मिल गया तो जन्नत भी मिल गई, सारी दुनिया भी मिल गई. यही चीज रखकर जो है इस उम्र के अंदर भी मैं जो है आज दिन रात सफर कर रहा हूं. हम लोग सब फिर रहे हैं. जब तक हम लोग
पाएंगे नहीं तब तक चैन से हम बैठेंगे नहीं है। तो ये अकेला ही चला साहिब मंजिल के तरफ, लोग आते गए, कारवां बनता गया। ಅವ್ರು ಹೇಳಿದ್ರು ಯಾರೋ ನೀವೊಬ್ಬರೇ ಅದರಿ ಏನ್ ಮಾಡ್ತೀರಿ ನಾ ಹೇಳ್ದೆ ಹುಷ್ ನನ್ನ ಮಗನ, ನಾವು ರೈತರು 50 ಆಕಳ ಕಟ್ಟಿದ್ರೆ ಹೋರಿ ಒಂದೇ ಕಟ್ಟೋದು, 50 ಹೋರಿ ಕಟ್ಟಕ್ ಹೋಗಲ್ಲ, ಒಂದೇ 50 ಆಕಳ ಇದ್ರೆ ಒಂದೇ ಸಾಂಡ್ ಇದ್ರೆ ಸಾಕು, ಅದು ತಾನಕ್ಕೆ ಅದು ಹಾಕತ್ತ. ಹಂಗೆ ಇವತ್ತೆಲ್ಲ ಸಾಂಡ್ಗಳು ಕೂತಾವ ನೋಡ್ರಿ. ಇವತ್ತು ಒಬ್ಬೊಬ್ರು ಇದ್ರು ಆ ಶಕ್ತಿ ದೇವರು ಇವತ್ತಿನ ಕೊಟ್ಟಾನ. 50 ಹಸು ಕೊಟ್ಟರು ಕೂಡ ಸಾಕೋ ಶಕ್ತಿ ಈ सांड के अंदर आज जो है मौजूद है। ಆದ್ರಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಊಟದ ವ್ಯವಸ್ಥೆ ಏನ್ ದೊಡ್ಡದು ಊಟ ಮಾಡಲಿಲ್ಲ, ಪ್ರಸಾದ ಸಾಮಾನ್ಯವಾದಂತ ಪ್ರಸಾದ ನಿಮ್ ಜೊತೆ ನಾನು ತಗೋತೀನಿ, ತಾವೆಲ್ಲರೂ ಪ್ರಸಾದ ತಗೊಂಡು ಇವತ್ತು ಸಂಕಲ್ಪ ಮಾಡಿ ಹೊರಡ್ರಿ. ಇವತ್ತಿಂದಲೇ ಹಳ್ಳಿಯಲ್ಲಿ ತಾಲೂಕಿನಲ್ಲಿ 24 तारीख का प्रोग्राम, 24 तारीख का संदेश ಹೇಳ್ತಾ ಹೋಗಿ ಅವ್ರ ನೌಜವಾನ್ ಯುವಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಭವಿಷ್ಯ ನಿಮ್ಮದು, ಈ ಕರ್ನಾಟಕ ರಾಜ್ಯ ನಿಮ್ಮದು, ಈ ನಾಡಿನಲ್ಲಿ ಉತ್ತಮವಾದಂತ ಭವಿಷ್ಯ ಬರಬೇಕಾದ್ರೆ ಸಜ್ಜನರ ಸರ್ಕಾರ ಬರಬೇಕು ಅನ್ನಕ್ಕಂತ ಮಾತು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ